ಮಾವಿನಕಾಯಿ ಸೀಸನ್ನಲ್ಲಿ ಮಾವಿನಕಾಯಿನ ಬಳಸ್ಕೊಂಡು ಸಾಂಬಾರು ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಅದು ಇವಾಗೆಲ್ಲ ಕಡೆನೂ ಕೂಡ ನಿಮಗೆ ಗಿಳಿಮೂತಿಕಾಯಿ ಮಾವಿನಕಾಯಿ ಸಿಗುತ್ತೆ ನೋಡಿ. ಆ ಮಾವಿನಕಾಯಿನ ಬಳಸ್ಕೊಂಡು ಈ ರೀತಿಯಾಗಿ ಒಮ್ಮೆ ಸಾಂಬಾರನ್ನ ಮಾಡಿ ನೋಡಿ. ಇಡ್ಲಿಗೆ, ಮುದ್ದೆಗೆ, ಅನ್ನಕ್ಕೆ ಸೂಪರಾಗಿರುತ್ತೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ರೆಸಿಪಿ. ಇವಾಗ ಒಂದು ಕುಕ್ಕರ್ಗೆ ಒಂದು ಚಿಕ್ಕ ಬಟ್ಲಾಗೋಷ್ಟು ಹೆಸರುಬೇಳೆ ಹಾಗೆ ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ನಂತರ ನೀರನ್ನ ಹಾಕಿ ನೆನೆಹಾಕಿಟ್ಕೋಬೇಕಾಗತ್ತೆ. ಸಿಪ್ಪೆ ಇರುವಂಥ ಹೆಸರುಬೇಳೆನ ಬಳಸ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ್ದು ಅವೈಲಬಲ್ ಇರುತ್ತೆ ಅದನ್ನು ಬಳಸ್ಕೋಬೋದು. ಈ ರೀತಿಯಾಗಿರುವಂಥ ಕಾಯಿನ ತಗೊಂಡು ಇವಾಗ ಅರ್ಧ ಭಾಗದಷ್ಟು ಅಂದರೆ ಅರ್ಧ ಹೋಳನ್ನ ಮಾತ್ರ ಸಿಪ್ಪೆನ ತೆಗೆದು ಈ ರೀತಿಯಾಗಿ ಹೋಳುಗಳಾಗಿ ಕಟ್ ಮಾಡಿ ಇಟ್ಕೋಬೇಕು. ಸಾಂಬಾರು ಎಷ್ಟು ಮಾಡ್ತೀರಾ ಅದ್ರ ತಕ್ಕಂತೆ ನೀವು ಮಾವಿನಕಾಯಿನ ಹಾಕೋಬೇಕಾಗತ್ತೆ. ಹುಳಿನ ಬಳಸೋಕೆ ಹೋಗಬೇಡಿ, ಅಂದರೆ ಹುಣಸೆ ಹಣ್ಣನ್ನು ಬಳಸೋಕೆ ಹೋಗಬೇಡಿ. ನಂತರ ಇವಾಗ ಬೇಳೆನೂ ಕೂಡ ನೆಂದಿದೆ. ಇದಕ್ಕೆ ಒಂದು ಈರುಳ್ಳಿ ಹಾಗೆ ಅರ್ಧ ಹೋಳಾಗೋಷ್ಟು ಮಾವಿನಕಾಯಿ ಕಟ್ ಮಾಡಿರುವಂಥದ್ದು, ಒಂದು ಟೊಮ್ಯಾಟೊ ಇಷ್ಟನ್ನು ಕೂಡ ಹಾಕ್ಕೊಂಡು ಇದ್ರ ಜೊತೆಗೆ ಖಾರಕ್ಕೆ ಆಗೋಷ್ಟು 4 ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ನಂತರ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3 ವಿಷಲ್ನ ಕೂಗಿಸ್ಕೊಳ್ಳಿ. ಇನ್ನೇನು ಕುಕ್ಕರ್ ತಣ್ಣಗಾಗಿದೆ ಅನ್ನುವಾಗ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ 2 ಸ್ಪೂನ್ ಆಗೋಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಒಂದು ಬೆಳ್ಳುಳ್ಳಿ ಇಷ್ಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಘಮ ಬರೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಳಿ. ನಂತರ ಇಂಗನ್ನು ಕೂಡ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಇಂಗು ಹಾಕುವಂಥ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಕುಕ್ಕರ್ ಲಿಡ್ನ ಓಪನ್ ಮಾಡಿದ ಮೇಲೆ ಅದನ್ನು ಸ್ವಲ್ಪ ಈ ಸೌಟಲ್ಲಿ ಅಥವಾ ಸ್ಮ್ಯಾಶರಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಂತರ ಅದೇ ಪಾತ್ರೆಗೆ ಸಾಂಬಾರು ಪುಡಿ, ಖಾರದ ಪುಡಿ, ಸಾಂಬಾರು ಎಷ್ಟು ಮಾಡ್ತೀರಾ ಖಾರಕ್ಕೆ ತಕ್ಕಂತೆ ನೀವು ಖಾರದ ಪುಡಿ, ಸಾಂಬಾರು ಪುಡಿನ ಹಾಕ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನ್ನ ಬಳಸ್ಕೊಂಡಿದ್ದೀನಿ. ಹಾಕಿ ಕೈಯಾಡಿದ ನಂತರ ಸ್ಟವ್ನ ಹಚ್ಬಿಟ್ಟು ನಂತರ ಒಗ್ಗರಣೆ ಮಾಡಿಟ್ಕೊಂಡಿದ್ವಿ ನೋಡಿ, ಅದನ್ನು ಕೂಡ ಹಾಕ್ಕೊಳ್ಳಿ. ಇದ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಒಂದೇ 1 ಸ್ಪೂನ್ ಆಗೋಷ್ಟು ಹಸಿ ತೆಂಗಿನ ತುರಿನ ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡಿದ್ದಾದಮೇಲೆ ಕೈ ಆಡ್ಕೋಬೇಕು. ಈ ರೀತಿ ಕೈ ಆಡ್ಕೊಂಡಿದ್ದಾದಮೇಲೆ ಒಂದು ಕುದಿ ಬರೋವರೆಗೂ ಕೂಡ ಚೆನ್ನಾಗಿ ಕುದ್ರೆ ಮಾವಿನಕಾಯಿ ಬೇಳೆ ಸಾರು ರೆಡಿ ಆಗುತ್ತೆ. ಇಡ್ಲಿಗೆ, ಮುದ್ದೆಗೆ ಹಾಗೆ ಅನ್ನಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ಗಟ್ಟಿಯಾಗಿ ಏನಾದರೂ ಮಾಡಿದ್ರೆ ಚಪಾತಿಗೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಒಬ್ಬೊಬ್ಬರು ಪಪ್ಪು ಮಾಡ್ತಾರೆ ನೋಡಿ, ಹುಣಸೆ ಹಣ್ಣನ್ನು ಬಳಸೋ ಬದಲು ನಾವು ಮಾವಿನಕಾಯಿನ ತುರಿದು ಹಾಕಿ ಕೂಡ ಮಾಡ್ಕೋಬೋದು. ಈ ರೀತಿ ಒಮ್ಮೆ ಮಾಡಿ ನೋಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ. ಒಮ್ಮೆ ಟ್ರೈ ಮಾಡಿ ನೋಡಿ, ಓಕೆನಾ? ಇನ್ನು ಈ ರೀತಿಯಾದಂಥ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.